ನಿಮ್ಗೆಲ್ಲರಿಗೂ ಕೂಡ ನನ್ನ ಪರಿಚಯವನ್ನು ಹೇಳೋದಾದರೆ, ನಾನು ಜೀ ಕನ್ನಡ ಎನ್ನುವಂತಹ ಒಂದು ಮಹಾನ್ ವೇದಿಕೆಯಲ್ಲಿ ಸುಮಾರು ಒಂದು 2015-16 ಮೊದಲನೇ ಬ್ಯಾಚ್ ಅಂದರೆ ಫಸ್ಟ್ ಸೀಸನ್ನ ಕಂಟೆಸ್ಟೆಂಟ್ ಆಗಿದ್ದೆ, ಅನೀಶ್ ಪೂಜಾರಿ ಅಂತ. ಸೊ ಜೀ ಕನ್ನಡದಲ್ಲಿ ಕಲಾವಿದನಾಗಿ ಬಂದವನು ನಾನು. ಅದಾದ ನಂತರ ಸುಮಾರು 4-5 ಶೋಗಳನ್ನು, ನಾನು ರಿಯಾಲಿಟಿ ಶೋಗಳನ್ನು ಮಾಡಿ ಈಗ ಆ ಒಂದು ಎಕ್ಸ್ಪೀರಿಯನ್ಸ್ನ ಜೊತೆಗೆ ಒಂದು ಕಥೆ ಇರ್ಬೋದು, ಅಥವಾ ಚಿತ್ರಕಥೆ ಇರ್ಬೋದು, ಅಥವಾ ಒಂದು ಸಂಭಾಷಣೆ ಇರ್ಬೋದು, ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡ್ತಾ ಈಗ ದಸ್ಕತ್ ಎನ್ನುವಂಥ ಒಂದು ಸಿನಿಮಾವನ್ನು ನಾವು ತಗೊಂಡು ಬಂದಿದ್ದೇವೆ. ಸ್ಮಿತೇಶ್ ಅವರು ಹೇಳಿದಾಗೆ ಸುಮಾರು 70 ದಿನಗಳ ಕಾಲ ಕರಾವಳಿ ಭಾಗ ಅಂದರೆ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಜಿಲ್ಲೆ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಕೂಡ 70 ದಿನಗಳ ಕಾಲ ನಮ್ಮ ದಸ್ಕತ್ ತುಳು ಚಿತ್ರ ವಿಜೃಂಭಿಸಿದೆ ಮತ್ತು ಎಲ್ಲ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದಿದೆ. ಇದು ನಮಗೆ ತುಂಬ ಪ್ರೌಡ್ ಫೀಲ್ ಆಗುವಂತಹ ವಿಷಯ ನಮ್ಮ ತಂಡಕ್ಕೆ. ಬಿಕಾಸ್ ನಾವು ಸುಮಾರು ಒಂದು 5 ವರ್ಷಗಳ ಕಾಲ ಬೇರೆ ಬೇರೆ ಕಂಟೆಂಟ್ಗಳನ್ನು ಮಾಡಿದ್ವಿ. ಮೊದಲ ಚಲನಚಿತ್ರ ನಮ್ಮ ತಂಡದ್ದು ಕನಸು ಮಾರಡಕ್ಕಿದೆ, ಅದನ್ನು ನಿರ್ದೇಶನ ಮಾಡಿದವರು ಸ್ಮಿತೇಶ್ ಬಾರಿ ಅವರು. ಅದಾದ ನಂತರ ನಾವು ಒಂದಷ್ಟು ವೆಬ್ ಸೀರೀಸ್ಗಳನ್ನು ಮಾಡಿದ್ವಿ. ಅದು ಟಾಕೀಸ್ ಎನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಇಲ್ಲಿದೆ, ಆ್ಯಪಲ್ಲಿದೆ. ಅದೊಂದು OTT ಪ್ಲಾಟ್ಫಾರ್ಮ್. ಅಲ್ಲಿ ಮಾಯೆ, ವನಜ, ಗಿಲ್ ಡಿಸ್ಟ್ರಿಕ್ಟ್ ಫ್ಯಾಮಿಲಿ, ಹೀಗೆ ಒಂದಷ್ಟು ಕಂಟೆಂಟ್ಗಳನ್ನು ನಾವು ಮಾಡಿದ್ವಿ. ಅದಾದ ನಂತರ ನಾವು ಥಿಯೇಟ್ರಿಕಲ್ ಆಗಿ ರಿಲೀಸ್ ಮಾಡಿದ್ದೆ ಈ ದಸ್ಕತ್ ಎನ್ನುವಂಥ ಒಂದು ಚಿತ್ರ. ಸೊ ಈಗ ಈ ಚಿತ್ರ ತುಳುನಾಡು ಅಂದರೆ ಕರಾವಳಿ ಭಾಗದಲ್ಲಿ ವಿಜೃಂಭಿಸಿದೆ. ಅದಾದ ನಂತರ ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಕೆನಡಾ, ನೈಜೀರಿಯಾ, ಕೀನ್ಯಾ, ಹೀಗೆ ಹಲವಾರು ದೇಶಗಳಲ್ಲೂ ಕೂಡ ಪ್ರದರ್ಶನವನ್ನು ಕಂಡಿದೆ. ನಮಗೊಂದು ಖುಷಿ ಏನು ಅಂತಂದರೆ, ನಾವು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ನಿಮಗೆ ಹೇಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಬಟ್ ಈಗ ರಿಲೀಸ್ ಆಗಿದೆ ಮತ್ತು ಒಂದಷ್ಟು ಜನ ಪ್ರೇಕ್ಷಕರು ಈ ಸಿನಿಮಾನ ನೋಡಿದ್ದಾರೆ. ಅವರ ವಿಮರ್ಶೆಯನ್ನು ಕೂಡ ನೀವು ನೋಡಿದಿರಿ ಈಗ. ಹಾಗೆ ಅವರಲ್ಲದೆ ಸಾವಿರಾರು ಜನರು ಕೂಡ ವಿಮರ್ಶನೆ ಕೊಟ್ಟಿದ್ದಾರೆ, ಬರೆದಿದ್ದಾರೆ. ಅವರ ಒಂದಷ್ಟು ಮುಖಪುಟಗಳಲ್ಲಿ ಬರೆದು ನಮ್ಮನ್ನು ಬಹುದೊಡ್ಡ ಮಟ್ಟಕ್ಕೆ ತಲುಪಿಸಿದ್ದಾರೆ. ಈಗ ನಮಗೊಂದು ದೊಡ್ಡ ಕೋರಿಕೆ ಏನಂತಂದರೆ, ನಿಮ್ಮ ಮುಖೇನ ಈ ದಸ್ಕತ್ ಎನ್ನುವಂಥದ್ದು ಹರಿಯುವ ನದಿ ಆಗಬೇಕು ಅನ್ನೋ ನಮ್ಮ ಕನಸು. ಅಂದರೆ ಬರಿಯ ಕರಾವಳಿ ಭಾಗಕ್ಕೆ ಸೀಮಿತವಾಗದೆ ಈ ದಸ್ಕತ್ ಎನ್ನುವಂಥದ್ದು ಕನ್ನಡ ನಾಡಿನ ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಂದು ಜಾಗಗಳಿಗೂ ತಲುಪಬೇಕು ಅನ್ನೋದು. ಸೊ ಇದೊಂದು ನಮ್ಮ ಕನಸಾಗಿತ್ತು. ಆ ಕನಸಿಗೆ ನನಸಾಗುವ ಹಾಗೆ ಮಾಡಿದವರು ನನ್ನ ಹತ್ತಿರವೇ ಕುಳಿತಿರುವಂತಹ ಅಜಾನುಬಾಹು ಅಂತ ಹೇಳ್ತೇನೆ. ಅಂದರೆ ಸ್ಮಿತೇಶ್ ಅವರು ಹೇಳಿದರು ಅವರ ಸಾಧನೆ ಏನು ಅಂತ. ನಮಗೆ ಒಂದು 2 ವರ್ಷಗಳ ಹಿಂದೆ ನಮ್ಮ ಸ್ನೇಹಿತನ ಮೂಲಕ ಸರ್ದು ಪರಿಚಯ ಆಯಿತು. ರಕ್ಷಿತ್ ಎನ್ನುವ ನನ್ನ ಫ್ರೆಂಡ್ ಅವರು, ಅವರ ಜೊತೆಗೆ ಕೆಲಸ ಮಾಡ್ತಾರೆ. ಹೀಗೆ ಆ ಊರಿನ ಬಗ್ಗೆ ನಮಗೆ ಹೇಳಿದರು ರಕ್ಷಿತ್ ಅವರು. ಅರೆಬನ್ನೆಮಂಗಲ ಅಂತ ಊರಿನ ಹೆಸರು. ಆ ಊರಿಗೆ ನಾನು ಸ್ಮಿತೇಶ್ ಅವರೆಲ್ಲ ಸುಮ್ಮನೆ ಹೋಗಿದಾಗ ಆ ಊರಿನ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ಖುಷಿ ಆಗ್ಬಿಡ್ತು. ಅಂದರೆ ಒಂದು ಹಳ್ಳಿ ಇದ್ದದ್ದನ್ನು, ಅಂದರೆ ಒಂದು ಸುಂದರವಾದ ಹಳ್ಳಿ, ಆ ಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದಾಗ ಒಬ್ಬ ವಿಷನ್ ಇರುವಂತಹ ಒಬ್ಬ ದೊಡ್ಡ ಮಹಾನುಭಾವ ಮುಂದೆ ಬಂದಾಗ ಆ ಊರು ಅಭಿವೃದ್ಧಿಯ ಪಥದತ್ತ ಸಾಗುತ್ತದೆ ಅನ್ನೋದಕ್ಕೆ ಮುಖ್ಯ ಉದಾಹರಣೆ ಶ್ರೀಯುತ ಜಗದೀಶ್ ಅರೆಬನ್ನಿಮಂಗಲ ಅವರು. ಸೊ ಅವರು ಮಾಡಿರುವಂತಹ ಸಾಧನೆ ಬಹುದೊಡ್ಡದು. ಆ ಸಾಧನೆಗೆ ನಮಗೆ ಈಗ ಅವರ ಜೊತೆಗೆ ಕೆಲಸ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ, ಸೌಭಾಗ್ಯ ಸಿಕ್ಕಿದೆ. ಇವತ್ತು ಅವರು ನಮ್ಮ ದಸ್ಕತ್ ಎನ್ನುವಂಥ ಸಿನಿಮಾವನ್ನು ಸುಮಾರು 3 ಸಲ ನೋಡಿದ್ದಾರೆ. ಒಂದು 2 ಸಲ ತುಳು ಭಾಷೆಯಲ್ಲಿರುವಾಗ ನೋಡಿದ್ದಾರೆ. ಅದಾದ ನಂತರ 3ನೇ ಬಾರಿ ಕನ್ನಡದಲ್ಲೂ ಒಂದ್ಸಲ ಹೇಗೆ ಬಂದಿದೆ ನೋಡೋಣ ಅಂತ ನೋಡಿದ್ದಾರೆ. ಸೊ 3 ಬಾರಿಯೂ ಕೂಡ ಅವ್ರು ನೋಡಿದಾಗ ಅವರ ಹಳ್ಳಿಯ ಜನರನ್ನೇ ನೋಡಿದ್ದೀನಿ ಅಂತ ಪ್ರತಿ ಸಲ ನಮಗೆ ಹೇಳ್ತಾ ಇದ್ರು. ಸೊ ನನ್ನ ಹಳ್ಳಿಯಲ್ಲೂ ಇಂಥದ್ದೇ ಜನ ಇದ್ದಾರೆ, ಇಂಥದ್ದೇ ಅಧಿಕಾರಿ ವರ್ಗ ಇತ್ತು, ಹೀಗೆ ಆಗ್ತಾ ಇತ್ತು ಸಿಚುವೇಶನ್ಗಳು ಅಂತ. ಸೊ ಅವರು ದೇವರ ದಯೆಯಿಂದ ನಮ್ಗೆ ಸಿಕ್ಕಿದ್ದಾರೆ. ಈಗ ನಮ್ಮ ಸಿನಿಮಾವನ್ನು ಇಡೀ ಕನ್ನಡ ನಾಡಿನ ಜನತೆಗೆ ಪ್ರಸರಿಸಬೇಕೆನ್ನುವಂಥ ಒಂದು ಮಹದಾಸೆಯನ್ನು ಹೊತ್ಕೊಂಡಿದ್ದಾರೆ. ಸೊ ನಮ್ಮ ದಸ್ಕತ್ ಇವತ್ತಿಗೆ ನಮ್ಮ ಕನ್ನಡ ನಾಡಿನಾದ್ಯಂತ ರಿಲೀಸ್ ಆಗಿ, ಅಂದರೆ ಮೇ 9ನೇ ತಾರೀಕು ನಾವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಹಾಗೆ ಅನೌನ್ಸ್ ಕೂಡ ಮಾಡಿದ್ದೇವೆ. 9ನೇ ತಾರೀಕು ರಿಲೀಸ್ ಆಗುತ್ತೆ. ಬರೀ ರಿಲೀಸ್ ಆಗೋದು ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿನಾದ್ಯಂತ ದಸ್ಕತ್ ಪಸರಿಸಬೇಕು. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ದಸ್ಕತ್ ಅಂದರೆ ಸಿಗ್ನೇಚರ್, ಅಂದರೆ ಸಹಿ ಅಂತ ಅರ್ಥ. ಸೊ ನಮ್ಮ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಆ ಪದವನ್ನು ಬಳಕೆ ಮಾಡ್ತಾರೆ. ಆ್ಯಂಡ್ ನಾನು ತಿಳಿದ ಮಟ್ಟಿಗೆ ಬೆಂಗಳೂರಲ್ಲೂ ಕೂಡ ಒಂದಷ್ಟು ಜನರಿಗೆ ದಸ್ಕತ್ ಅಂದರೆ ಗೊತ್ತು, ಉತ್ತರ ಕರ್ನಾಟಕದಲ್ಲೂ ದಸ್ಕತ್ ಅಂದರೆ ಏನು ಅಂತ ಗೊತ್ತು. ಕಾರಣ ನಿಮಗೆ ಗೊತ್ತಿರಬಹುದು, ಒಂದಷ್ಟು ವರ್ಡ್ಗಳು, ಬೇರೆ ಬೇರೆ ಭಾಷೆಯ ವರ್ಡ್ಗಳು ನಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಎಕ್ಸಾಂಪಲ್, ಈಗ ಸ್ಕೂಲ್ ಅನ್ನೋದು ಈ ಸ್ಕೂಲ್ ಆಗಿದೆ. ಈ ಸ್ಕೂಲ್ ಅಂದರೆ ಕನ್ನಡ ಪದ ಅಲ್ಲ ಅದು ಆ್ಯಕ್ಚುಲಿ.
ಬಟ್ ನಾವು ಕನ್ನಡವಾಗಿ ಅದನ್ನು ಸ್ವೀಕರಿಸಿದ್ದೇವೆ. ಬಿಕಾಸ್ ಒಂದು ಹಳ್ಳಿಯ ಜನರ ಬಾಯಲ್ಲಿ ಬರುವಂತಹ ಇಂಗ್ಲಿಷ್ ಪದದ ತರ್ಜುಮೆ ಅಂದರೆ ಅದೊಂದು ಸ್ವಲ್ಪ ಹಳ್ಳಿಗವಾಗಿ ಹೋಗ್ತದೆ. ಸ್ಕೂಲ್ ಇರೋದು ಸ್ಕೂಲ್ ಆಗಿದೆ, ದಸ್ಕತ್ ಎನ್ನುವಂಥದ್ದು ದಸ್ಕತ್ ಆಗಿದೆ. ಸೊ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಈಗಾಗಲೇ ಇದು ಪ್ರಚಾರದಲ್ಲಿದೆ. ಹೇಗೆ ಅಂತಂದರೆ ಮೊನ್ನೆ ತಾನೇ ನಡೆದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 3ನೇ ಸ್ಥಾನವನ್ನು ನಮ್ಮ ದಸ್ಕತ್ ಪಡ್ಕೊಂಡಿದೆ. ತುಂಬ ಖುಷಿ ಏನಂತಂದರೆ ಆಲ್ಮೋಸ್ಟ್ 4000 ಮೂವೀಸ್ ಬಂದಿದೆ ಅಲ್ಲಿಗೆ. ಸೆಲೆಕ್ಷನ್ ಆಗಿರುವಂಥದ್ದು 3 ಕ್ಯಾಟಗರಿಯಲ್ಲಿ 14 3 ಕ್ಯಾಟಗರಿಯಲ್ಲಿ. ಸೊ ನಮ್ಮ ಸಿನಿಮಾ ಈ ವರ್ಷ ಅಂದರೆ ಹಿಂದಿನ ವರ್ಷಗಳಲ್ಲೆಲ್ಲ ಪ್ರಾದೇಶಿಕ ಭಾಷೆಯ ಸಿನಿಮಾ ತುಳು ಅಂತ ಹೇಳಿ ಪ್ರೈಸ್ ಕೊಡ್ತಾ ಇದ್ರು. ಬಟ್ ಈ ಸಲ ನಮಗೊಂದು ತುಂಬ ಖುಷಿ ಏನಂತಂದರೆ ಕನ್ನಡ ಸಿನಿಮಾ ಕಾಂಪಿಟೇಷನಲ್ಲಿ ನಮ್ಮ ದಸ್ಕತ್ ಸೆಲೆಕ್ಟ್ ಆಗಿರುವಂಥದ್ದು. 14 ಸಿನಿಮಾದಲ್ಲಿ 2 ತುಳು ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿತ್ತು. ಮೊದಲ ಪ್ರಶಸ್ತಿ ಬಂದು ಮಿಕ್ಕ ಬಣ್ಣದ ಹಕ್ಕಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೆಕೆಂಡ್ ಪ್ರೈಸ್ ಬಂದು ಪಿದಾಯಿ ಅಂತ, ಅದು ಕೂಡ ತುಳು ಸಿನಿಮಾ. 3ನೇ ಪ್ರೈಸ್ ಬಂದು ದಸ್ಕತ್ ಅಂತ. ಸೊ ನಮಗೊಂದು ತುಂಬ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಜನರಿಗೆ ನಾವು ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತೀವಿ. ಅವ್ರು ನೋಡಿದಾಗ ಅವರಿಗೆಲ್ಲೂ ಕೂಡ ಬೇಸರವಾಗದಿರುವಂತಹ, ಎಲ್ರಿಗೂ ಕೂಡ ಮನೋರಂಜನೆಗೆ ಕೊರತೆ ಆಗಿರುವಂತಹ ಒಂದು ಕಥೆಯನ್ನು ಕಟ್ಕೊಟ್ಟಿದ್ದೇವೆ. ಕಂಟೆಂಟು ಇದೆ, ಮನೋರಂಜನೆಯೂ ಇದೆ, ಬದುಕಿನ ಅರಿವು ಇದೆ. ಸೊ ಹಳ್ಳಿಗರ ಬದುಕು, ಸಂಘರ್ಷ, ಸಂಸ್ಕೃತಿಯ ಅನಾವರಣ ಇದೆ. ಎಲ್ಲವನ್ನು ಒಳಗೊಂಡಿರುವಂತಹ ಸಿನಿಮಾವೇ ನಮ್ಮ ದಸ್ಕತ್. ಇದು ಫೆಸ್ಟಿವಲ್ ಅಲ್ಲಿ ಹೌದು ಸರ್, ಫೆಸ್ಟಿವಲ್ ಅಲ್ಲಿ ತುಳುವಲ್ಲೇ ಪ್ಲೇ ಆಗಿರೋದು. ನಾವು ತುಳು ಭಾಷೆಯ ಸಿನಿಮಾವನ್ನೇ ಕೊಟ್ಟಿದ್ದೇವೆ. ಸೊ ಕನ್ನಡ ಕಾಂಪಿಟೇಷನ್ಗೆ ಹಾಂ ಸರ್. ಈಗ ನೋಡಿ, ಕೆಟಗರಿ ಬಂದು ಇಂಟರ್ನ್ಯಾಷನಲ್ ಅಂದರೆ ಏಷ್ಯನ್, ಭಾರತೀಯ ಮತ್ತು ಕನ್ನಡ ಸಿನಿಮಾ ಅಂತ ಆ 3ಕ್ಕೆ ಮಾತ್ರ ಅಪ್ಲೈ ಇರೋದು. ಆ್ಯಂಡ್ ನಮ್ಮದು ಕೂಡ ತುಳು ಭಾಷೆಯ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನೋಂದಣಿ ಆಗಿರೋದ್ರಿಂದ, ಸೊ ಅಂದರೆ ಈಗ ನಾವು ಚೇಂಬರಲ್ಲಿ ನಮಗೆ ಬೆಂಗಳೂರಿಗೆ ಬರಬೇಕು ಅಂದರೆ ಕನ್ನಡ ಭಾಷೆಯ ಸಿನಿಮಾ ಅಂತಲೇ ಕನೆಕ್ಟ್ ಆಗೋದು. ಹಾಗಾಗಿ ಕಾಂಪಿಟೇಷನ್ ಬಂದು 3 ಕ್ಯಾಟಗರಿ ಇರೋದ್ರಿಂದ ನಮ್ಮ ಸಿನಿಮಾಗಳನ್ನು ಕೂಡ ಕನ್ನಡ ಕ್ಯಾಟಗರಿ. ಹೌದು, ಅದರಲ್ಲೇ ಒಳಗೊಳ್ಳುತ್ತೆ. ಇಲ್ಲ ಸರ್, ನಾವು ಅಂದರೆ ನಮ್ಮದು ಡಿಸೆಂಬರ್ 13ಕ್ಕೆ ರಿಲೀಸ್ ಆಗಿರೋದಲ್ಲಿ ಒಂದು ಆಲ್ಮೋಸ್ಟ್ 3 ಮಂತ್ಸ್ ನಾವಲ್ಲಿ ಜರ್ನಿ ಕಂಟಿನ್ಯೂ ಮಾಡಿ ಈಗ ಫಾರಿನ್ ಶೋಸ್ಗಳು ಆಗ್ತಾ ಇತ್ತು. ಸೊ ಅದೇ ನಾನು ಹೇಳಿದ್ನಲ್ಲ, ದುಬೈ, ಮಸ್ಕತ್, ಕೆನಡಾ, ನೈಜೀರಿಯಾ, ಕೀನ್ಯಾ, ಉಗಾಂಡ, ಹೀಗೆ ಒಂದಷ್ಟು ರಾಷ್ಟ್ರಗಳಲ್ಲಾಗಿದೆ. ಇನ್ನೂ ಕೂಡ ಒಂದಷ್ಟು ರಾಷ್ಟ್ರಗಳಲ್ಲಿ ಪ್ಲೇ ಆಗೋದಕ್ಕಿದೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸ್ಮಿತೇಶ್ ಅವರು ನನ್ನ ಬಗ್ಗೆ ನಿಮಗೆ ಸಾಕಷ್ಟು ಮಟ್ಟಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ. ನನಗೆ ಸುಮಾರು 10-15 ವರ್ಷದಿಂದ ನನಗೆ ಒಂದು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ಇಲ್ಲಿ ನಾನು 2012ರಲ್ಲಿ 13ರಲ್ಲಿ ಒಂದು ಸರಿ ಒಂದು ಸಿನಿಮಾ ಸಾಧನೆ ಅಂತ ಒಂದು ಸಿನಿಮಾ ಮಾಡಿದರು. ಯಾರು ಚಿಕ್ಕಬಳ್ಳಾಪುರ ಒಬ್ಬರು ರೆಡ್ಡಿ ಸರ್ ಅಂತ ಒಬ್ಬರು ಸಿನಿಮಾ ಮಾಡಿದರು. ಅದಕ್ಕೊಂದು ಸ್ವಲ್ಪ ಸಹಕಾರ ಕೊಟ್ಟು ಮಾಡಿದ್ದೆ. ಅದಾದ ನಂತರ ಒಂದು ಬೆಂಗಳೂರಲ್ಲಿ ಒಬ್ಬರು ನೃತ್ಯ ನಿರ್ದೇಶಕರ ಜೊತೆ ಒಂದು ಇದು ಮಾಡಿದೆ, ಏನದು ಡ್ಯಾನ್ಸ್ ಕ್ಲಾಸ್ ಮಾಡಿ ಸರಿ ಒಂದು ಸ್ವಲ್ಪ ದಿವಸ ಅವ್ರ ಜೊತೆ ಇದ್ದು ನನ್ನ ವ್ಯಾಪಾರಕ್ಕೆ ವಾಪಸ್ ಹೋಗಿದ್ದೆ. ಇದಾದ ನಂತರ ಈಗ ಇವರು ನಮ್ಮ ಅನೀಶ್ ಅವರು ಹೇಳಿದ ಹಾಗೆ ರಕ್ಷಿತ್ ಅಂತ ನನ್ನ ಜೊತೆ ಒಬ್ಬ ಹುಡುಗ ಕೆಲಸ ಮಾಡ್ತಾನೆ. ಸ್ಟೇಟಸಲ್ಲಿ ಹಾಕಿದ್ದ ಇವರು ಸಿನಿಮಾ ಟೀಸರು. ನಾನು ಒಂದ್ಸರಿ ನೋಡಿದೆ, ನಾನು ಕೇಳಿದೆ ಯಾರಪ್ಪ ಇಷ್ಟು ಚೆನ್ನಾಗಿ ಅದ್ಭುತ ಮಾಡಿದ್ರು ಈ ಸಿನಿಮಾನ, ಒಂದ್ಸರಿ ಕಸಪ್ಪ ಅವ್ರನ್ನ ಮಾತಾಡಿಸ್ಬೇಕು ಅಂತ ಕೇಳಿದಾಗ ಅದು ನೋಡಿ ಆದಮೇಲೆ ನೆಕ್ಸ್ಟು ಹೋಗಿ ಆ ಸಿನಿಮಾ ನೋಡಿದೆ ಒಂದ್ಸರಿ. ನನಗೆ ನಿಜವಾಗ್ಲೂ ತುಳು ಭಾಷೆ ಬರಲ್ಲ, ಬಟ್ ಅವ್ರು ಮಾಡಿದಂಥ ಸಿನಿಮಾ ಆ ಭಾವನೆ ನನಗೆ ತುಂಬ ಅಟ್ಯಾಚ್ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕೆ ಈ ಸಿನಿಮಾ ನೀವು ಕನ್ನಡದಲ್ಲಿ ಮಾಡೋಕ್ಕೆ ಮುಂಚೆ ಯಾಕೆ ಇದು ಮಾಡಬಾರ್ದು, ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಕೇಳಿದಾಗ ಒಂದು ಟ್ರೈ ಮಾಡೋಣ ಸರ್ ಅಂತ ಸ್ಮಿತೇಶ್ ಮತ್ತು ಅನೀಶ್ ಇಬ್ಬರು ಹೇಳಿದ್ರು. ಅದಾದಮೇಲೆ ನಾನು ಸಿನಿಮಾ ನೋಡ್ತಾ ಇದ್ದಂಗೆ ಅದು ಇನ್ನೊಂದ್ಸರಿ ಹೋಗಿ ನೋಡಬೇಕು ಅನಿಸ್ತು. ಹೋಗಿ ನೋಡಿದ್ವಿ. ನಿಜವಾಗ್ಲೂ ಒಂದಿಷ್ಟು ಕರಡು ಕಿತ್ತುವಂತಹ ಸನ್ನಿವೇಶಗಳೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇವರು. ಏನು ಒಂದು ಗ್ರಾಮ ಪಂಚಾಯತಿಲಿ ಒಬ್ಬ ಅಧಿಕಾರಿ ಸರಿಯಾಗಿ ಅವನ ಜವಾಬ್ದಾರಿನ ನಿರ್ವಹಿಸಲಿಲ್ಲ, ಅವನ ಸ್ವಾರ್ಥಕ್ಕೋಸ್ಕರ ಅವನೇನಾದರೂ ಬಳಸ್ಕೊಂಡ ಅಂದಾಗ ಅಲ್ಲಿನ ಜನ ಯಾವ ಥರದ ಕಷ್ಟಪಡ್ತಾರೆ ಅನ್ನೋದನ್ನು ತುಂಬ ನಾಜೂಕಾಗಿ, ತುಂಬ ಸ್ಪಷ್ಟವಾಗಿ, ಜನಕ್ಕೆ ತುಂಬ ಅರಿವಾದ ಹಾಗೆ ತುಂಬ ಸ್ಪಷ್ಟ ತೋರಿಸಿದ್ದಾರೆ. ಈಗಾಗಲೇ ಅವ್ರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ನಾನು ಒಂದು ಗ್ರಾಮ ಪಂಚಾಯತಿಲಿ ಸ್ವಾರ್ಥ ಇಲ್ಲದೇ ಒಂದಷ್ಟು ಜನಕ್ಕೇನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೋಗಿ ನಾನು ಒಂದಷ್ಟು ಅಲ್ಲಿನ ಸಿಚುವೇಶನ್ ಎಲ್ಲ ಅನುಭವಿಸಿ ಬಂದಂಥ ವ್ಯಕ್ತಿ ಆಗಿದ್ದರಿಂದ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯ್ತು ಈ ಸಿನಿಮಾ. ಹಾಗಾಗಿ ಹೌದೌದು, ನಾನು ಅಧ್ಯಕ್ಷ ಆಗಿದ್ದೆ, ಅದಕ್ಕೆ ಕನೆಕ್ಟ್ ಆಗಿದ್ದು ನನಗೆ. ಹಾಗಾಗಿ ನೋಡಿದ್ದಾದಮೇಲೆ ಈ ಸಿನಿಮಾನ ನಮ್ಮ ಕನ್ನಡ ತಗೊಂಬಂದು ಹೇಗಿರುತ್ತೆ ಅಂತ ಕೇಳಿದಾಗ ನಾನು ಅವ್ರಿಗೆ ಸಹಕಾರ ಕೊಟ್ಟು
ಕನ್ನಡಕ್ಕೆ ಸಿನಿಮಾ ತೊಗೊಂಡಿದ್ದೀವಿ. ಈಗ ಡಬ್ಬು ಮತ್ತು ರಿಲೀಸ್ ಎಲ್ಲ ನೀವು ಅಪ್ಡೇಟ್ ಮಾಡ್ತೀರಾ? ಹೌದೌದು. ದಸ್ಕತ್ ಅನ್ನುವಂಥ ಸಿನಿಮಾ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತುಳುನಲ್ಲಿ ರಿಲೀಸ್ ಆಗಿ ಅಲ್ಲಿ ಅದು ಒಂದು 3ನೇ ಪ್ಲೇಸ್ನ ತೊಗೊಂಡಿತ್ತು ಅನ್ನೋ ನ್ಯೂಸ್. ಬಟ್ ನಾನು ಸಿನಿಮಾ ನೋಡಿರಲಿಲ್ಲ ಅಲ್ಲಿ. ಯಾವಾಗಿದು ನನ್ನ ಹತ್ರ ಬಂತು ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಕನ್ನಡದಲ್ಲಿ ಸಿನಿಮಾ ತೊಗೊಂಬರ್ಬೇಕು ಅಂದಾಗ ನಾನು ಒಂದು ಸತಿ ಸಿನಿಮಾ ನೋಡಬೇಕು ಕನ್ನಡದಲ್ಲಿ ಅಂದರೆ ಅದ್ರದ್ದು ಒಂದು ಶೋನ ನನಗೆ ಆರ್ಗನೈಸ್ ಮಾಡಿ ತೋರಿಸಿದ್ರು. ಅದು ನೋಡಿದಾಗ ನನಗನ್ಸಿದ್ದು ಅದು ಬರೀ ಕನ್ನಡ ಕಂಟೆಂಟ್ ಅಂತ ಅಲ್ಲ, ತುಳು ಕಂಟೆಂಟ್ ಅಂತ ಅಲ್ಲ, ಆ ಕಂಟೆಂಟು ಇಡೀ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋ ಅಂಥ ಕಂಟೆಂಟ್. ನಮ್ಮ ಕರಾವಳಿ ಪ್ರದೇಶದ ಭಾಷೆ ಆಗಿರೋದ್ರಿಂದ ಆ ದಸ್ಕತ್ ಅನ್ನೋ ಹೆಸರಿಟ್ಟಿದ್ದಾರೆ. ಬಿಟ್ಟರೆ ಒಂದು ಹಳ್ಳಿನಲ್ಲಿ ಒಂದು ಸಹಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಆ ದಸ್ಕತ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದರಿಂದ ಎಷ್ಟು ಕರಪ್ಟ್ ಆಗಿರ್ತಾರೆ ಮತ್ತು ಜನ ಅದರಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ. ಎಷ್ಟು ಚಿಕ್ಕ ಟಾಪಿಕ್ ಅದು, ಬಟ್ ಅದನ್ನು ಅಷ್ಟು ದೊಡ್ಡ ಆ್ಯಂಗಲಲ್ಲಿ ಥಿಂಕ್ ಮಾಡಿರೋದೇ ದೊಡ್ಡ ವಿಷಯ. ಆಮೇಲೆ ಅದು ಕನ್ನಡಕ್ಕೆ ಬರಬೇಕು, ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ನೋಡಬೇಕು ಅನ್ನೋದು ಈ ಟೀಮ್ದು ಆಸೆ ಇತ್ತು. ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ, ತುಂಬ ಸೊಗಸಾಗೆ ಮಾಡಿದ್ದಾರೆ. ಎಲ್ಲೂ ನಿಮಗೆ ಅದು ತುಳುವಿಂದ ಕನ್ನಡಕ್ಕೆ ಡಬ್ಬಾಗಿದೆ ಅಂತ ಅನ್ಸಲ್ಲ. ಆಮೇಲೆ ಜಗದೀಶ್ ಸರ್ ಕೇಳ್ದಂಗೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅಂತ, ಕಾಂತಾರನ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರೋ ಅದೇ ಥರ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಕಾಂತಾರಲ್ಲಿ ಇದ್ದಂಥ ಭಾಷೆನೇ ಉಪಯೋಗ ಆಗಿರೋದು ಈ ಫಿಲಮಲ್ಲೂ, ಅಂದರೆ ಕರಾವಳಿ ಪ್ರದೇಶದ ಕನ್ನಡ ಭಾಷೆನೇ ಯೂಸ್ ಆಗಿರೋದು. ಅದಾದಮೇಲೆ ಏನು ಅನಿಸ್ತು ನನಗೆ ಅಂದರೆ ಅದರಲ್ಲಿ ನಟನೆ ಮಾಡಿರೋರು ಇದ್ದಾರಲ್ಲ ಅವರೆಲ್ಲ ಎಷ್ಟು ನೈಜವಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಆ ಸಿನಿಮಾ ನೋಡಾದ್ಮೇಲೆ ನಾನು ಜಗದೀಶ್ ಸರ್, ನಮ್ಮ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ ಜಗದೀಶ್ ಅವರು ಸಿನಿಮಾ ಮುಗಿದ ತಕ್ಷಣ ಕೇಳಿದ್ರು ಹೇಗೆ ಅನಿಸ್ತು ಅಂತ. ನಾನು ಅವ್ರನ್ನ ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿದೆ. ಇಂಥ ಒಂದು ಸಿನಿಮಾನ ಕನ್ನಡಕ್ಕೆ ತೊಗೊಂಬಂದ್ರಲ್ಲ ನೀವು, ಅದೇ ದೊಡ್ಡ ವಿಷಯ. ಯಾಕೆಂದರೆ ಜನಕ್ಕೆ ಅವಕಾಶಗಳು ಸಿಗುತ್ತೆ ಅಂತ. ಆಮೇಲೆ ಎಷ್ಟೋ ಜನ ತುಳು ಭಾಷೆ ಮಾತಾಡೋವಂಥವ್ರನ್ನ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದವ್ರನ್ನ ಕೇಳಿದಾಗ ಅವ್ರು ನೋಡಿಲ್ಲ. ಸೊ ದೇ ಆರ್ ಆಲ್ಸೋ ಈಗರ್ ಟು ವಾಚ್ ಅಂತ ಅನಿಸ್ತು. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸಸ್ ಪ್ಲಸ್ ಸಿಂಗಲ್ ಸ್ಕ್ರೀನ್ಸಲ್ಲೂ ತರುವಂಥ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಎಷ್ಟು ಸ್ಕ್ರೀನ್ಸಲ್ಲಿ ತರೋಕ್ಕಾಗತ್ತೋ ಅಷ್ಟು ಸ್ಕ್ರೀನ್ಸಲ್ಲಿ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ಕೆಲಸ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನು ಅಂದರೆ ನಾನು ಯಾವಾಗಲೂ ಹೇಳೋ ಥರ ಅನ್ನದಾತ ಸುಖೀಭವ ಅಂತ, ಅವ್ರಿಗೆ ಒಳ್ಳೇದಾಗಬೇಕು. ಆ ಲಕ್ಷ್ಮೀದೇವಿ ಅವಳ ದಸ್ಕತ್ನ ಹಾಕಿ ಅವ್ರ ಬ್ಯಾಂಕ್ ಅಕೌಂಟ್ ತುಂಬ ಥರ ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ದಸ್ಕತ್ ಸಿನಿಮಾದ ಬಗ್ಗೆ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಮಾತಾಡಿದರು. ಇದು ನನ್ನ ನಾಯಕ ನಟನಾಗಿ ಕನ್ನಡ ಸಿನಿಮಾದಲ್ಲಿ ಮೊದಲ ಸಿನಿಮಾ. ಇದು ಒಂದೊಳ್ಳೆ ಹಳ್ಳಿಯ ಸೊಗಡನ್ನು ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಿದ್ದೀವಿ. ಹಾಗೆಯೇ ಇದೇ ಬರುವ ನಮ್ಮ ನೆಕ್ಸ್ಟ್ ಮಂತ್ ಮೇ 9ಕ್ಕೆ ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ. ಎಲ್ಲರೂ ಕೂಡ ಈ ಮುಖ್ಯ ಎಲ್ಲರೂ ಕೂಡ ವಿನಂತಿ ಮಾಡೋದು ನಾನು ಇಷ್ಟೇ, ಎಲ್ಲರೂ ಕೂಡ ಬಂದು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಹರಸಿ ಮತ್ತು ಆಶೀರ್ವದಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಳುವಲ್ಲಿ ನಾನು 3 ಸಿನಿಮಾ ಮಾಡಿದ್ದೀನಿ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದ ತಕ್ಷಣ ಜನರೆಲ್ಲರೂ ಕೂಡ ಶೇಖರ ಪಾತ್ರ ಮಾಡಿದವ್ರು ಯಾರು ಅಂತ ಹುಡುಕ್ತಾ ಇದ್ರು. ಆ ಸ್ಕ್ರೀನಲ್ಲಿರುವಂಥ ನಾನು ಅಲ್ಲಿರುವಂಥ ಶೇಖರನೇ ಬೇರೆ, ಇಲ್ಲಿರುವಂಥ ನಾನು ಬೇರೆನೆ. ಇಲ್ಲಿ ದೀಕ್ಷಿತ್ ನೋಡಿದ್ರೆ ಅಲ್ಲಿ ಬೇರೆ ಶೇಖರನ ನೋಡ್ತೀರಿ. ಹಾಗೆ ಎಲ್ಲ ಹೊರಗೆ ಬಂದವರು ಶೇಖರನ ಹುಡುಕ್ತಾ ಇದ್ರು. ಪಾತ್ರದ ಬಗ್ಗೆ ಎಲ್ಲರೂ ಕೂಡ ಹೊಗಳ್ತಾ ಇದ್ರು. ತುಂಬ ಖುಷಿ ಆಯ್ತದೆ. ಒಳ್ಳೆಯದೇ ಕೊಡುತ್ತಿದ್ದರು. ಡೆಬ್ಯೂ ಮೂವಿ, ಮ್ಯೂಸಿಕ್ ಡೈರೆಕ್ಷನ್ ಇದರಲ್ಲಿ. ಸೊ ಈ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಾನು ಆಡಿಯೋ ಇಂಜಿನಿಯರಿಂಗ್ ಮಾಡ್ತಿದ್ದೆ ಮುಂಬೈಯಲ್ಲಿ. ಆ ಟೈಮಲ್ಲಿ ನನಗೆ ಅನಿಶಣ್ಣ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಿದರು, ಒಂದು ಮೂವಿ ಇದೆ ಮಾಡಬೇಕಾಗ್ಬೋದು ಅಂತೇಳಿ. ಸೊ ಆ ಟೈಮಲ್ಲಿ ನಾನು ಅಂದರೆ ಕಾನ್ಫಿಡೆನ್ಸ್ ಇರಲಿಲ್ಲ ಇಷ್ಟು ದೊಡ್ಡ ಫುಲ್ ಫೀಚರ್ಡ್ ಮೂವಿಯನ್ನು ಮಾಡಲಿಕ್ಕೆ ನನ್ನಿಂದ ಆಗ್ಬೋದು ಅಂತೇಳಿ. ಬಟ್ ಅವರ ಒಂದು ಕಾನ್ಫಿಡೆನ್ಸ್ ಮತ್ತು ಈ ದಸ್ಕತ್ ಟೀಮ್, ಫಸ್ಟ್ ಆಫ್ ಆಲ್ ಅದ್ಭುತವಾದ ಟೀಮ್, ಅವರಿಂದ ಕೂಡ ನನಗೆ ಆ್ಯಕ್ಚುಲಿ ಒಳ್ಳೆ ಕಾನ್ಫಿಡೆನ್ಸ್ ಸಿಕ್ತು. ಹಾಗೆ ಎಲ್ಲರ ಸಪೋರ್ಟಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಸೊ ಮಚ್ ಅನೀಶ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ ಸೀರಿಯಲ್ಸ್ ಮಾಡ್ತಿದ್ದೆ, ಆಮೇಲೆ ಕನ್ನಡ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರನ ಮಾಡ್ತಿದ್ದೆ. ತುಳು ಸಿನಿಮಾ ದಸ್ಕತ್ ಮಾಡಬೇಕಾದ್ರೆ ಅದು ನನ್ನ ಮೊದಲನೇ ಸಿನಿಮಾ. ಹಾಗೆ ಕನ್ನಡದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಿರುವಂಥ ಸಿನಿಮಾ ಅಂದರೆ ಇದು ಮೊದಲನೇ ಸಿನಿಮಾನೇ. ಮೇ 9ಕ್ಕೆ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಈ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿಂದು ಹಳ್ಳಿ ಹುಡುಗಿ ಪಾತ್ರನ ಮಾಡ್ತೀನಿ. ಹಾಗೆ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಲವ್ ಸ್ಟೋರಿ ಇದರಲ್ಲಿ ಬರುತ್ತೆ.
ಥ್ಯಾಂಕ್ ಯು. ಧನ್ಯವಾದ.